ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಹೋಗಿ ಬರ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ಒಂದು ಉತ್ತಮವಾದ ಸ್ಪಟಗಳನ್ನ ಕೊಡಬೇಕು ಅಂತ ಇದ್ದಾಗ ಜುಲೈ 4ನೇ ತಾರೀಕು ಅವ್ರದ್ದು ಹುಟ್ಟಿದಬ್ಬ. ನಾವು ಪ್ರತಿ ವರ್ಷ ಅವ್ರ ಹತ್ರ ಹೇಳ್ತಾ ಇರ್ತೀವಿ, ಹುಟ್ಟಿದಬ್ಬಕ್ಕೆ ನಾವು ಏನಾದ್ರು ಒಂದು ಕಾರ್ಯಕ್ರಮ ಮಾಡೋಣ, ಏನಾದ್ರು ಒಂದು ಮಾಡೋಣ ಅಂದರೆ ಪ್ರತಿ ವರ್ಷ ನಮ್ಗೆ ಬೈತಾ ಇರ್ತಾರೆ, ಯಾವುದೂ ಆದ್ಯ ಮಾಡಬೇಡಿ, ಸಾರ್ವಜನಿಕರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನ ಮಾಡಿ, ಆ ರೀತಿ ನಿಟ್ಟಿನಲ್ಲಿ ಈ ಥರ ಕೆಲಸಗಳು ಮಾಡಿದ್ರೆ ನಾನು ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ನೀವು ನೋಡಿರ್ಬೋದು, ಸೋಮವಾರಪೇಟೆ ಕಕ್ಕೆಹೊಳೆ ಬಳಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಇವತ್ತು 3 ವರ್ಷದಿಂದ ಅವ್ರು ಬರ್ತಡೇ ಏನಾದ್ರು ಮಾಡಬೇಕು ಅಂತಿದ್ದಾಗ ಆ ಹಣವನ್ನು ನೀವು ಆ ಥರ ಸಮಾಜಕ್ಕೆ ಉಪಯೋಗ ಅಂತ ಕೆಲಸವನ್ನು ಮಾಡಿ ಅಂತ ಹೇಳಿದ್ರು. ಹಾಗೆ ಈ ಬಾರಿ ಏನು ಮಾಡಿದ್ರು, ನಾನು ಇಂಥ ಶಾಲೆಗಳಿಗೆ ಸ್ವೆಟರ್ಗಳನ್ನ ಕೊಡ್ತೀನಿ, ಆ ಥರ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳಿದ್ರು. ಸುಮ್ಮನೆ ಕೇವಲ ಫ್ಲೆಕ್ಸ್ಗಳನ್ನ ಹಾಕೊಂಡು ಅವ್ರಿಗೆ ಹುಟ್ಟಿದ ಹಬ್ಬವನ್ನು ಕೋರಿದ್ರಿಂದ ಏನು ಲಾಭ ಆಗಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರು ಉಪಯೋಗವಂತ ಕೆಲಸಗಳನ್ನು ಮಾಡಬೇಕು ಅಂತ ಅನಿಸಿದ್ರು. ಕಳೆದ 3-4 ತಿಂಗಳಿಂದಲೂ ಉಚಿತವಾಗಿ ಎಲ್ಲ ಕೊಡಗಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಸ್ವೆಟರ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ದಿನ ನಿಮ್ಮ ಶಾಲೆಗೆ ಬಂದು ನಿಮ್ಗೆಲ್ಲರಿಗೂ ಉಚಿತವಾಗಿ ಸ್ವೆಟರ್ನ ಕೊಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಅನುಭವಿಸುತ್ತೆ, ಅವರಿಗೆ ಅಭಿನಂದನೆಗಳನ್ನ. ಆರೋಗ್ಯವೇ ಭಾಗ್ಯ. ಹೆಲ್ತನ್ನು ಇಟ್ಕೊಂಡು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಹೆಸರು ಕೆಲಸ ಮಾಡಿ ಅಂತ ನಿಮಗೆಲ್ಲರಿಗೂ ಮುಗಿಸಿ ವಿದ್ಯಾರ್ಥಿ ಮುಗಿಸಿ